ರಾಣಿ ಸೀರಿಯಲ್ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸೊ ಬನ್ನಿ ಈಗ ನೋಡೋಣ. ತುಂಬ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಕಾವೇರಿನ ಜೈಲಧಿಕಾರಿಗಳು ಹೇಳ್ಕೊಂಡು ಹೋಗ್ತಾರೆ. ಸೊ ಈ ಸಂಕಟನ ಈ ನೋವನ್ನ ನಿನ್ನೆಲ್ಲ ನೋಡಿರ್ತೀರಂತ ಅಂದ್ಕೊಳ್ತೀನಿ. ಸಖತ್ತು ಬಾಲ ಸಿಕ್ಕಾಬಟ್ಟೆ ಕುಸ್ತಲ್ಲೇ ಬಿದ್ದೋಗ್ಬಿಟ್ಟಿರ್ತಾನೆ. ಯಾಕೆಂದರೆ ಮಗಳು ಬೇರೆ ಮಾತಾಡಿಸ್ತಾ ಇರಲ್ಲ. ಸೊ ಇನ್ನು ಸತ್ಯನ್ ಕೂಡ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರೆ. ಪಾಪ ಇಲ್ಲಿ ಬಾಲ ತುಂಬ ನೊಂದ್ಕೊಂಡು ಕುಸ್ತು ಬಿದ್ದೋಗ್ಬಿಟ್ಟಿದ್ದಾನೆ. ಇನ್ನು ಪೊಲೀಸ್ನವ್ರು ಯಾಕೆ ಕರ್ಕೊಂಡು ಹೋಗ್ತಾರೆ ಸತ್ಯನ ಅಂದರೆ ಸತ್ಯ ಅಲ್ವಾ ತಪ್ಪು ಮಾಡಿರೋದು. ಸೊ ಹಾಗಾಗಿ ಇನ್ನೇನು ಕಾವೇರಿನ ಕೂಡ ಹೇಳ್ಕೊಂಡು ಹೊರಟೋಗ್ತಾರೆ. ಅದನ್ನು ನೋಡಿ ತುಂಬ ನೊಂದ್ಕೊತಾನೆ. ಸೊ ಸತ್ಯನ ಕೂಡ ಕರ್ಕೊಂಡು ಹೋಗ್ತಾರೆ. ರಾಣಿ ಒಂಟಿಯಾಗಿ ನಿಂತ್ಬಿಟ್ಟಿದ್ದಾಳೆ ಇಲ್ಲಿ. ಪಾಪ ಇನ್ನು ಅವ್ರ ಮಾವನು ಜೈಲಿಗೆ ಹೊರಟೋದ. ಸೊ ಇವಾಗ ಸತ್ಯ ಕೈ ಮುಗಿತಾ ಇರ್ತಾನೆ ಕಾವೇರಿಗೆ, ನನ್ನ ದಯವಿಟ್ಟು ಕ್ಷಮಿಸಮ್ಮ, ಈ ಪ್ಲ್ಯಾನ್ನ ನಾವು ಎಷ್ಟು ಚೆನ್ನಾಗಿ ಮಾಡಿದ್ವಿ, ಆದರೂ ಕೂಡ ಇದಾಗಲಿಲ್ವಲ್ಲ ಅಂಥೇಳಿ. ಸೊ ರಾಣಿ ಮಾತ್ರ ಒಂಟಿಯಾಗಿ ನಿಂತು ತುಂಬ ಫೀಲ್ ಮಾಡ್ಕೊತಾ ಇರ್ತಾಳೆ. ಸೊ ಅಷ್ಟರಲ್ಲಿ ಅವ್ರು ಇನ್ನೇನು ಕಾರಲ್ಲಿ ಇಬ್ಬರನ್ನೂ ಕರ್ಕೊಂಡು ಹೊರಟೋಗ್ಬಿಡ್ತಾರೆ ಜೈಲಧಿಕಾರಿಗಳು. ಸೊ ಈಗ ಒಂಟಿ ಆದ್ಲು ಇಲ್ಲಿ ರಾಣಿ ಪುಟ್ಟಿ ಪಾಪ. ಇನ್ನು ಬಾರಮ್ಮ ಅಂತ ಮಗಳೇ ಅಂಥೇಳಿ ಕರೆಯೋಕ್ಕೆ ಹೋಗೋಕ್ಕೂ ಅವನಿಗೆ ಪಾಪ ಇದಿಲ್ದಂಗೆ ಹೋಗ್ಬಿಟ್ಟಿದೆ. ಯಾಕೆಂದರೆ ಸತ್ಯ ಚೆನ್ನಾಗಿ ಅವ್ರ ಅಪ್ಪನ ಮೇಲೆ ದ್ವೇಷ ಬರೋ ಥರ ಮಾಡಿ ಎಲ್ಲ ಹೇಳ್ಬಿಟ್ಟಿದ್ದಾನೆ. ಸೊ ಇನ್ನು ಲಾಸ್ಟಿಗೆ ಉಳಿದಿರೋ ಸೀನಾ ಕರ್ಕೊಂಡು ಬಾ ರಾಣಿ ಹೋಗೋಣ ಅಂಥೇಳಿ ಹೋಗ್ತಾನೆ. ಸೊ ಮಗಳನ್ನ ನೋಡಿ ತುಂಬ ನೊಂದ್ಕೊಂಡು ಅಳ್ತಾ ಇರ್ತಾನೆ. ಪಾಪ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ನೋವು ತಿಂತಾ ಇರ್ತಾನೆ. ಸಿಕ್ಕಾಬಟ್ಟೆ ಮಳೆ ಕೂಡ ಬರ್ತಾ ಇರುತ್ತೆ. ಮಳೆಯಲ್ಲಿ ನಿಂತ್ಕೊಂಡು ರಾಣಿ ಸೀನಾ ಹೊರಟೋಗ್ತಾರೆ. ಇಲ್ಲಿ ಅಂತೂ ಬಾಲನ್ನು ಟೆನ್ಷನ್ನು ನೋವು ನೋಡೋದಂತೂ ನಿಜವಾಗೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತಾ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಅಣ್ಣ ತಂಗಿ ಇಬ್ಬರು ಇನ್ನೂ ಇವ್ರಿಗೇನು ವಿಷಯ ಗೊತ್ತಿರಲ್ಲ, ಮನೆಗೆ ಬಂದಿರ್ತಾರಲ್ವ. ಸೊ ಹಾಗಾಗಿ ತುಂಬ ನೊಂದ್ಕೊಂಡು ಏನಿದು ಸಾರಿಕಾ ನಡೀತಾ ಇರೋದು ಒಂದು ಗೊತ್ತಾಗ್ತಿಲ್ವಲ್ಲ, ಏನಾಗ್ತಿದೆ, ಫೋನೇ ಬಂದಿಲ್ಲ ಅಂಥೇಳಿ ಇಲ್ಲಿ ಟೆನ್ಷನ್ ಮಾಡ್ಕೊತಾರೆ. ಸೊ ಸಾರಿಕನೂ ಅಷ್ಟೇ, ನನಗಂತೂ ಟೆನ್ಷನ್ ಆಗಿಬಿಟ್ಟಿದೆ ಅಣ್ಣ, ಅಲ್ಲೇ ಇರೋಣ ಅಂತಂದರೂ ಕೂಡ ನೀವು ಇರಲಿಲ್ಲ, ಕರ್ಕೊಂಡು ಬಂದುಬಿಟ್ರೆ ಇವಾಗ ಏನು ನಡೀತಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಅಂಥೇಳಿ ಅಷ್ಟರಲ್ಲೇ ರೌಡಿಗಳು ಬರ್ತಾರೆ. ಏನೋ ಇಷ್ಟೊತ್ತೆಲ್ಲ ಹೋದ್ರಲ್ಲೋ, ಕೆಲಸ ಆಗಲಿಲ್ವ ಅಂದಾಗ ಇಲ್ಲಕ್ಕ ಎಲ್ಲ ಊಟ ಆಗೋಯ್ತು ಅಂದಾಗ ಒಂದೇಟು ಕಪ್ಪಳು ಕೊಡಿತಾಳೆ ಸಾರಿಕಾ. ಏನೋ ಹೇಳ್ತಿದ್ರಾ, ಇಷ್ಟೊಂದೆಲ್ಲ ಹೋಗಿ ಊಟ ಅದೇಗ್ರ ಆಯಿತು ಅಂಥೇಳಿ ಬಾಲ ಕೂಡ ಕೇಳ್ತಾನೆ. ಎಲ್ಲ ಸರಿಯಾಗಿ ಆಗಿತ್ತು, ಅಷ್ಟರಲ್ಲೇ ಎಲ್ಲರೂ ಒಟ್ಟಿಗೆ ಸೇರಿದ್ರು, ಒಟ್ಟಿಗೆ ಸಿಗಾಕೊಳ್ತಾ ಇದ್ರು. ಅಷ್ಟರಲ್ಲೇ ಜೈಲಾಧಿಕಾರಿಗಳು ಬಂದ್ಬಿಟ್ಟು ಕಾವೇರಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋದ್ರು, ಮತ್ತು ಸೀನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು ಅಂತೇಳಿ ನಡ್ತಿರೋ ವಿಷಯನೆಲ್ಲ ಹೇಳ್ಬಿಡ್ತಾರೆ. ಸೊ ಅದೊಂದೇ ಅಲ್ಲ, ಬಾಲನ್ಗೆ ರಾಣಿಗೆ ಅವರಪ್ಪ ಬಾಲನೇ ಅಂತ ಗೊತ್ತಾಯಿತು ಅಂಥೇಳಿ. ಸೊ ಸಾರಿಕಾ ಖುಷಿ ಪಡ್ತಾ ಇರ್ತಾಳೆ, ನನಗಿದೇ ಬೇಕಾಗಿದ್ದು, ಇನ್ನೇನು ನಾನು ಫೇಲ್ಯೂರ್ ಆಗಿಲ್ಲ, ನಮ್ಮದು ಸಕ್ಸಸ್ ಆಯಿತು ನಾವು ಮಾಡಿರೋ ಪ್ಲ್ಯಾನು. ಇನ್ನು ರಾಣಿ ದ್ವೇಷ ಮಾಡ್ತಾಳೆ, ಈಗ ಒಂಟಿಯಾಗಿದ್ದಾನೆ, ಕಾವೇರಿ ಜೈಲಿಗೆ ಹೊರಟೋದ್ಲು, ಈಗ ಬಾಲ ನನಗೆ ಸಿಗ್ತಾನಂತ ಇವಳಿಗೆ ಖುಷಿ. ಆದರೆ ಏನು ಹೇಳ್ತಿದ್ಯಾ ಸಾರಿಕಾ, ನಿನ್ನ ಪ್ಲ್ಯಾನು, ನೀನು ಏನು ನಡೀತಿದೆ ಇಲ್ಲಿ, ನನ್ನ ಪಾಠ ಏನು ಹೇಳು, ನನ್ನ ಕಷ್ಟ ಏನು ಹೇಳು. ಕಾವೇರಿ ಇವಾಗ ನನ್ನ ಮೇಲೆ ತಿರುಗಿ ಬೀಳ್ತಾಳೆ, ಜೈಲು ಮತ್ತೆ ರಿಓಪನ್ ಮಾಡಿ ಕೇಸ್ನ ನನ್ನ ಮೇಲೆ ಮತ್ತೆ ಕೇಸ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇವನಿಗೆ ತುಂಬ ಟೆನ್ಷನ್ ಆಗಿಬಿಟ್ಟಿರ್ತೈತೆ. ಸೊ ಇನ್ನೇನು ಅಷ್ಟರಲ್ಲೇ ನೀನೇನು ಯೋಚನೆ ಮಾಡಬೇಡಣ್ಣ, ಏನೋ ಒಂದು ಮಾಡೋಕ್ಕಾಗುತ್ತೆ, ಸೊ ನೀನು ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀಯ ಅಂತೇಳಿ ಸಾರಿಕಾ ಅವ್ರ ಅಣ್ಣಂಗೆ ಹೇಳ್ತಾ ಇರ್ತಾಳೆ. ಆದರೆ ಇವನಿಗಿರೋ ಟೆನ್ಷನ್ ಏನು ಗೊತ್ತಾ, ಇವಾಗ ಮತ್ತೆ ರಿಓಪನ್ ಮಾಡಿಸ್ಬಿಟ್ಟು ಕೇಸ್ನ ನನ್ನ ಎಲ್ಲಿ ಜೈಲಿಗೆ ಕಳಿಸ್ಬಿಡ್ತಾರ ಅಂತ. ಇನ್ನು ಇಲ್ಲಿ ಒಂದು ಕಡೆ ಪಾಪ ಕಾವೇರಿನ ಮತ್ತೆ ಸೇಮ್ ಪ್ಲೇಸ್ಗೆ ಕರ್ಕೊಂಡೋಗಿ ಬಿಡ್ತಾರೆ, ವೈಟ್ ಸೀರೆ ಹಾಕ್ಬಿಟ್ಟು. ಇನ್ನು ಹುಷಾರ ನೋಡ್ಕೊಳ್ಳಿ, ಇವಳು ಮತ್ತೆ ತಪ್ಪಿಸ್ಕೊಂಡು ಹೋಗ್ದಂಗೆ ಅಂತೇಳಿ ಜೈಲಧಿಕಾರಿ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ಕಾವೇರಿ ಇದ್ಕೊಂಡು, ಮೇಡಮ್ ಪ್ಲೀಸ್ ಮೇಡಮ್, ಆ ರೀತಿ ಅನ್ಬೇಡಿ, ನಾನು ಎಲ್ಗೂ ಓಡಾಗಲ್ಲ ಮೇಡಮ್ ಅಂದಾಗ, 10 ವರ್ಷದ ಇಲ್ದಿದ್ದೀವ ನಡೆದಿದೆ ಅಂದಮೇಲೆ ಇನ್ನು ಮುಂದೆ ನಾವು ಎಚ್ಚರಿಕೆ ವಹಿಸಲೇಬೇಕಲ್ವ ಕಾವೇರಿ, ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವಿ, ಆದರೆ ಯಾವ ಟೈಮಲ್ಲಿ ಯಾರು ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಜೈಲ್ ಮೇಡಮ್ ಹೇಳ್ತಾರೆ. ಮೇಡಮ್ ಇದೆಲ್ಲ ಮಾಡಿದ್ದು ನನ್ನ ಮಗಳಿಗೋಸ್ಕರ ಮೇಡಮ್ ಅಷ್ಟೇ ಅಂದಾಗ, ನೋಡು ಎಲ್ಲರಿಗೂ ತಪ್ಪು ಮಾಡಿರೋರಿಗೆ ಒಂದು ರೀಸನ್ ಇದ್ದೇ ಇರುತ್ತೆ, ಸೊ ನೀನು ಆ ರೀಸನ್ ಕೊಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ಜೈಲಧಿಕಾರಿ ಹೇಳ್ತಾರೆ. ಇಲ್ಲ ಮೇಡಮ್, ನಾನು ಯಾವತ್ತೂ ಹಂಗೆ ಓಡೋಗಳಲ್ಲ ಮೇಡಮ್, ಏನೋ ಆಗೋಗ್ಬಿಡ್ತು, ದಯವಿಟ್ಟು ಮೇಡಮ್ ನಮ್ಮ ಅಣ್ಣನಿಗೆ ಶಿಕ್ಷೆ ಕೊಡಬೇಡಿ ಅಂತ ಅಂದಾಗ, ನೋಡು ಕಾನೂನೇನು ಯಾರ್ದು ದೊಡ್ಡದಲ್ಲ, ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ನೋಡ್ಕೊಳ್ಳುತ್ತೆ ಅದೆಲ್ಲ. ನಮ್ಮ ಅಣ್ಣ ಶಿಕ್ಷೆ ಕೊಡಬೇಡಿ ಅಂದರೆ ಏನರ್ಥ, ನಿಮ್ಮ ಅಣ್ಣ ಮಾಡಿರೋದು ಕ್ರಿಮಿನಲ್ ಐಡಿಯಾ. ಒಂದು ಜೈಲು ಅಲ್ಲಿರೋ ಒಂದು ಕೈದಿನ ನಾವು ಒಪ್ಪಿಸಿ ಬಂದಿದ್ರೆ ಮನೆಗೆ, ಅವ್ರನ್ನ ಬೇರೆ ದೇಶಕ್ಕೆ ಕಳ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ನಿಮ್ಮ ಅಣ್ಣ ಎಷ್ಟು ಕ್ರಿಮಿನಲ್ ಇರ್ಬೋದು ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಸೊ ಇಲ್ಲೂ ಒಂದು ಕಡೆಯಿಂದ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಮನೇಲಿ, ಅಂದರೆ ಸರಳ ಅವ್ರ ಅಮ್ಮ ಮನೆಯವ್ರಿಗೆಲ್ಲ ಮಕ್ಕಳಿಗೆ. ಸೊ ರಾಣಿ ಕೂಡ ಮನೆಗೆ ಬಂದು ನಿಂತಿರ್ತಾಳೆ. ಅಪ್ಪ ಹೆಂಗೆ ಬೈತಾಳೆ ಅಂತಂದರೆ ಸರಳ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಕೆಟ್ಟದಾಗ ಬೈತಾಳೆ.
ನಿಮ್ಮ ತಾಯಿ ಮಗಳಿಂದ ಇಷ್ಟೊಂದೆಲ್ಲ ಆಯ್ತಲ್ಲೇ, ನಮ್ಮ ಮನೆ ಹಾಳಾಗೋಯ್ತಲ್ಲೇ, ನನ್ನ ಗಂಡ ಹೋಗಿ ಜೈಲಲ್ಲಿ ಕುಂತಿದ್ದಾನೆ, ಯಪ್ಪ ನನ್ನ ಗಂಡ ಇಂಥ ಕ್ರಿಮಿನಲ್ ಅಂತ ಗೊತ್ತಿರಲಿಲ್ಲ, ನಿಮ್ಮ ತಾಯಿ ಮಗಳಿಂದನೇ ಈ ಥರ ಕ್ರಿಮಿನಲ್ ಆಗಿಬಿಟ್ಟ ನನ್ನ ಗಂಡ ಅಂತೇಳಿ. ಅಮ್ಮ ನನ್ನ ಗಂಡನ ಹೊಡಿತಾರೆ ನಮ್ಮ ಅಂತೇಳಿ ಕೇಳಿದಾಗ ಅಜ್ಜಿ ಬೇರೆ ಒಂದಿಷ್ಟು ಹೇಳ್ತಾರೆ, ಹೊಡಿಯೋದೆಲ್ಲ ಕಣೆ, ಇಷ್ಟೊತ್ತಿಗೆ ಎಂಥ ದೊಡ್ಡ ಕ್ರಿಮಿನಲ್ ಕೆಲಸ ಮಾಡಿರ್ತಾರೆ ನನ್ನ ಅಳಿಯಂದರು, ಈ ಥರ ಎಲ್ಲ ಕೆಟ್ಟ ಕೆಲಸ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಎಷ್ಟು ಒಳ್ಳೆಯರಂತ ಅಂದ್ಕೊಂಡಿದ್ದೆ ಅಂತ ಅಂದಾಗ, ಅಮ್ಮ ಬಾ ಅಮ್ಮ ಹೋಗಿ ಬಿಡಿಸ್ಕೊಂಡು ಬರೋಣ ಅಂತೇಳಿ ಚಂದು ಕರೀತಾನೆ. ಏನು ನಾವಿಬ್ಬರು ಹೋಗ್ಬಿಟ್ರೆ ಬಿಟ್ಬಿಡ್ತಾರೆ ಅವರು, ಇವನು ಯಾವಾಗಲೂ ಅಂತ ಹೇಳ್ಬಿಟ್ಟು ಅವನು ಬೈತಾರೆ. ಸೊ ಬಾಯಿಗೆ ಬಂದಂಗೆ ಸರಳ, ಅದು ಏನೇನೋ ನನಗಂತೂ ನಿಜವಾಗಿ ಹೇಳೋಕ್ಕೆ ಬರ್ತಾಯಿಲ್ಲ, ಅಷ್ಟೊಂದೆಲ್ಲ ಸರಳ ಬೈತಾ ಇರ್ತಾಳೆ ರಾಣಿಗೆ. ಅವರಮ್ಮ ರಾಣಿ ಸರಳ ಇಬ್ಬರೂ ಕೂಡ ಬಾಯಿಗೆ ಬಂದಂಗೆ ರಾಣಿಗೆ ಬೈದಾಕ್ಬಿಡ್ತಾರೆ. ಪಾಪ ಅವಳು ಸುಮ್ಮನೆ ನಿಂತಿರ್ತಾಳೆ. ಈ ತಾಯಿ ಮಗಳಿಂದ ಏನಪ್ಪ ನನ್ನ ಅಳಿಯಂದ್ರಿಗೆ ಈ ಥರ ಪರಿಸ್ಥಿತಿ, ನನ್ನ ಮೊಮ್ಮಕ್ಕಳಿಗೆಲ್ಲ ಈ ಥರ ಪರಿಸ್ಥಿತಿ, ನಮ್ಮ ಮಕ್ಕಳಿಗೆಲ್ಲ ನನ್ನ ಮಗಳ ಜೀವನ ಹಾಳಾಗೋಯ್ತು, ಈ ರೀತಿ ಹೋಗಿ ಇವಾಗ ಜೈಲಲ್ಲಿ ಕೂತಿದ್ದಾರೆ ಅಂದಾಗ ರಾಣಿ ಇಟ್ಕೊಂಡು ಮಾಮನ ಹೊಡಿತಾರೆ ಚಂದು ಅಂತೇಳಿ ಕೇಳಿದಾಗ, ಹೊಡಿತಾರೆ ಚಂದು ಅಂತ ಕೇಳ್ತೀಯಲ್ಲ, ನಿಮ್ಮ ಮಾಮ ಮಾಡಿರೋದೇನು ಸಣ್ಣ ಕೆಲಸ ಅಂತ ಅಂದ್ಕೊಂಡಿದ್ದೇನೆ, ನಿನ್ನಿಂದ ಇದೆಲ್ಲ ಮಾಡಿಬಿಟ್ರಲ್ಲೇ ಅಂತ ಅಂದಾಗ ಅಷ್ಟರಲ್ಲೇ ಒಂದು ಕಿಟಕಿ ಸೌಂಡ್ ಆಗಿಬಿಡುತ್ತೆ ಅಪ್ಪ ಅಂಥೇಳಿ. ಅಷ್ಟರಲ್ಲೇ ರಾಣಿ ಓಡಿ ಬರ್ತಾಳೆ ಹೊರ್ಗಡೆ. ಅಷ್ಟರಲ್ಲೇ ಇನ್ನು ಸತ್ಯನೂ ಸೀನಾ ಇಲ್ಲಿ ಮತ್ತು ಬಾಲ ಬರ್ತಾರೆ. ಸೊ ಬಂದ ತಕ್ಷಣವೇ ರಾಣಿ ಓಡೋಗಿ ಅವ್ರ ಮಾಮನ್ನ ಹಗ್ ಮಾಡಿಕೊಂಡು ಮಾಮ ಅಂತೇಳಿ ಹಗ್ ಮಾಡ್ಕೊತಾಳೆ. ಚೆನ್ನಾಗಿ ಹೊಡೆದಿರ್ತಾರೆ ಸತ್ಯನಿಗೆ, ಸಖತ್ ನೋವಾಗಿರುತ್ತೆ. ಮಾಮ ನಿಮ್ಗೆ ಹೊಡೆದ್ರ ಪೊಲೀಸ್ನವ್ರು ಅಂತೇಳಿ ಕೇಳ್ತಾಳೆ. ಇಲ್ಲ ಕಂದ ಅಂತ ಹೇಳ್ಬಿಟ್ಟು ತಪ್ಕೊಂಡಿರಲ್ಲ ರಾಣಿನ ಹೋಗಿ ಕಿತ್ತಾಕ್ಬಿಡ್ತಾಳೆ. ರೀ ಹೊಡೆದ್ರೇನ್ರಿ, ಯಾಕ್ರಿ ಬೇಕಿತ್ತು ನಿಮ್ಗೆ ಈ ಥರ ಕ್ರಿಮಿನಲ್ ಕೆಲಸ, ರೀ ನೀವು ಈ ಥರ ಏನ್ರಿ, ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅಂತೇಳಿ ಬಾಯಿಗೆ ಬಂದಂಗೆ ಗಂಡನ ಅಷ್ಟು ನೋವಲ್ಲಿ ಕೂಡ ಬೈತಾಳೆ. ಒಂದು ಕಡೆ ನೋವನ್ನು ಬೋಗಿಸ್ತಾಳೆ. ಅಳಿಯಂದ್ರೆ ನಿಮ್ಗೆ ಏನ್ರಿ ಬಂದಿತ್ತು ಅಳಿಯಂದ್ರೆ, ಈ ಥರ ಎಲ್ಲ ಮಾಡ್ತೀರಂತ ನಂಗೆ ಗೊತ್ತಿರಲಿಲ್ಲ ಅಳಿಯಂದ್ರೆ, ಅಲ್ಲ ನೀವು ಈ ಥರ ಎಲ್ಲ ಮಾಡ್ತೀರಂತ ನಿಜವಾಗ ಅಂದ್ಕೊಂಡಿರಲಿಲ್ಲ, ನಾನು ತುಂಬ ಒಳ್ಳೆಯವ್ರು ನಮ್ಮ ಅಳಿಯಂದ್ರು ಅಂತ ಅಂದ್ಕೊಂಡಿದ್ದೆ, ಆದರೆ ಹೋಗಿ ಈ ಥರ ಕ್ರಿಮಿನಲ್ ಕೆಲಸ ಮಾಡಿದ್ರಲ್ಲ ಅಂತ ಅವ್ರ ಅತ್ತೆ ಒಂದಿಷ್ಟು ಬೈತಾರೆ. ಸೊ ಪಾಪ ಅವನೇನು ಮಾತಾಡ್ದಂಗೆ ತಲೆ ಬಗ್ಸ್ಕೊಂಡಿರ್ತಾನೆ. ರಾಣಿ ಕೇಳ್ತಾಳೆ ಮಾಮ ಹೊಡೆದ್ರ ಅಂಥೇಳಿ. ಇಲ್ಲ ಹೊಡೆದ್ರ ಅಂತ ಕೇಳ್ತಿದೆಯಲ್ಲೇ, ನಿನ್ನಿಂದ ನನ್ನ ಗಂಡನಿಗೆ ಈ ಥರ ಪರಿಸ್ಥಿತಿ ಬಂತಲ್ಲೇ ನಿಮ್ಮ ಮಗಳು ತಾಯಿಂದ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಎದುರಿಗೆ ಬೈತಾ ಇರ್ತಾರೆ, ಅಂದರೆ ಬಾಲುನ ಎದುರಿಗೇನೆ. ಸೊ ಅವಳು ಹಗ್ಲೆಲ್ಲ ಹಗ್ ಮಾಡ್ಕೊಂಡಿರಳು, ಹೋಗಿ ಕಿತ್ತು ಎಷ್ಟು ಬಿಡ್ತಾಳೆ, ತೆಗಿಯೇ ನನ್ನ ಗಂಡನ ಮುಟ್ಕೋಬೇಡ, ಫಸ್ಟ್ ಆಚೆ ನಿಂತ್ಕೊ ಅಂತ ಹೇಳ್ಬಿಟ್ಟು. ಸೊ ಮಗನ್ನ ಯಾಕ್ರಿ ಹಂಗೆ ಬೈತಾ ಇದ್ದೀರಾ ಅಂತ ಬಾಲ ಕೂಡ ಹೇಳ್ತಾನೆ. ಇನ್ನು ಮೇಲೆ ಬಾಲುನ ತಿರ್ಕೊಂತಾಳೆ ನೋಡಿ ಇವಾಗ ಒಂದು ಟ್ರಿಪ್ಪು. ಏಯ್ ನಿಂಗೆ ಯೋಗ್ಯತೆ ಇಲ್ವೇನಯ್ಯ, ಕಟ್ಕೊಂಡಿರೋ ಹೆಂಡ್ತಿನ ಯಾವ ಥರ ಇಟ್ಕೋಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ, ನಾಚಿಕೆ ಆಗಲ್ವಾ, ಮಾನ ಮರ್ಯಾದಿಲ್ವಾ, ಹೆಂಡ್ತಿ ತಪ್ಪು ಮಾಡಬೇಕಾದಾಗ ತಿದ್ದಿ ಬುದ್ಧಿ ಹೇಳಿದ್ರೆ ಯಾಕೆ ಈ ರೀತಿ ಮಾಡ್ತಿದ್ರಿ, ಹೋಗಿ ಮದುವೆ ಮಾಡ್ಕೊಂಡು ಹೋದೆ ತಪ್ಪು ಮಾಡಿದ್ಲು, ಹೋಗಿ ಜೈಲು ಸೇರಿಕೊಂಡ್ಲು, ಅಲ್ಲೊಂದು ಮಗುನ ಎತ್ಲು, ಆ ಮಗುನ ತಂದು ನನಗೆ ಗಂಟು ಹಾಕಿದ್ರು ಅಂತೇಳಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಸೊ ಸರಳವ್ರೆ ಈ ರೀತಿ ಎಲ್ಲ ಮಾತಾಡಬೇಡಿ ನೋಡ್ರಿ, ಸ್ವಲ್ಪ ಹುಷಾರಾಗಿ ಮಾತಾಡ್ರಿ, ಏನ್ರಿ ಮಗುನ ಹಾಕಿ ಬೈತಾ ಇದ್ದೀರ ಅಂದಾಗ ಅಷ್ಟೊಂದು ಕರುಣಿರಣ್ಣ ಕರ್ಕೊಂಡು ಆಚೆ ಹೋಗಯ್ಯ ಫಸ್ಟ್, ಇಲ್ಲಿ ಏನು ಮಾತಾಡ್ತಿದ್ದೀವಿ ಅಂತ ಕೂಡ ಹೇಳ್ತಾರೆ. ಕರ್ಕೊಂಡು ಹೋಗ್ತೀನಿ ಬಿಡ್ರಿ, ನನ್ನ ಮಗಳು ಸಾಕ ಯೋಗ್ಯತೆ ಇಲ್ವಾ ಅಂತೇಳಿ ಹೇಳ್ತಾನೆ. ನಿಂಗೆ ಯೋಗ್ಯತೆ ಇದ್ರೆ ಈ ರೀತಿ ಪರಿಸ್ಥಿತಿ ಮಾಡ್ತಿರ್ಲಿಲ್ಲ, ನೀನು ಕಟ್ಕೊಂಡ್ರೆ ಹೇಳ್ತೀನೋ ಜೈಲಿಗೆ ಆಗ್ತಿರ್ಲಿಲ್ಲ, ಹುಡ್ಸಿರೋ ಮಗಳ ತಂದು ನಮ್ಮ ಹೆಣಕ್ಕೆ ಆಗ್ತಾ ಇರಲಿಲ್ಲ, ನಮ್ಮ ಸಂಸಾರ ಇವತ್ತು ಬೀದಿಗೆ ಬಂದು ಕೂತಿದೆ ಅಂತ ಹೇಳ್ಬಿಟ್ಟು ಬೈದು ಬಿಡ್ತಾಳೆ. ಒಂದೊಂದು ಮಾತಲ್ಲ, ಅವಳ ಮಾತುಗಳು ಹೇಳೋಕ್ಕೆ ಆಗ್ತಿಲ್ಲ ನನಗೆ, ಅಷ್ಟೊಂದೆಲ್ಲ ಬೈತಾಳೆ. ಸರಳ ಸುಮ್ಮನೆ ಇರೇ ಅಂತೇಳಿ ಎಷ್ಟು ಹೇಳಿದ್ರು ಸತ್ಯ ಕೇಳೋದಿಲ್ಲ. ಸೊ ಇಲ್ಲಿ ಒಂದು ಕಡೆ ರಾಣಿ ನಿಂತಿರ್ತಾಳೆ, ಅದನ್ನೆಲ್ಲ ನೋಡ್ತಲೇ ಇರ್ತಾಳೆ. ಬಾಯಿಗೆ ಬಂದಂಗೆ ಬೈಯೋದನ್ನ, ಕರ್ಕೊಂಡು ಹೋಗ್ತೀಯೋ ಆಚೆ ಫಸ್ಟ್ ಇಲ್ವೋ ಅಂತ ಕೂಡ ಹೇಳಿದಾಗ, ಬಾರಿ ನಿಮ್ಮ ಅಪ್ಪ ಬಂದಿದ್ದಾನೆ ಹೋಗಿ ಫಸ್ಟು, ನಮ್ಮ ಮನೇಲಿ ಏನಿದೆಯಾ ಅಂತ ಕೂಡ ಹೇಳ್ತಾಳೆ. ಸೊ ಆದರೂ ರಾಣಿ ಸುಮ್ಮನೆ ನಿಂತಿರ್ತಾಳೆ. ಆವಾಗ ನೋಡ್ರಿ ಹೆಚ್ಚಿಗೆ ಮಾತಾಡಬೇಡಿ ಮಗುನ, ಈ ರೀತಿ ಎಲ್ಲ ಬೈಬೇಡಿ ನೀವು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಂತ ಕೂಡ ಬಾಲ ಹೇಳ್ತಾನೆ. ಹೇಳಿದ್ರು ಕೂಡ ನೋಡಿ ಫಸ್ಟ್ ಆ್ಯಂಡ್ ಲಾಸ್ಟ್ ಇನ್ನೊಂದು ಸರಿ ನನ್ನ ಮಗಳ ಬಗ್ಗೆ ಮಾತಾಡಬೇಡಿ ನೀವು ಅಂತ ವಾರ್ನ್ ಕೂಡ ಕೊಡ್ತಾನೆ. ಸೊ ಫೈನಲಿ ಬಾರಮ್ಮ ಮಗಳೇ ಹೋಗೋಣ ಅಂತ ಕೂಡ ಹೋಗಿ ಮಗಳನ್ನ ಕರೆದ್ರೆ ಅವಳು ಮೂತಿ ತಿರ್ಕೊಂಡು ಈ ಕಡೆ ನಿಂತ್ಕೊತಾಳೆ. ನಂಗೆ ಬರಲ್ಲ, ನನ್ನ ಅಪ್ಪ ಅಂತ ಕರಿಬೇಡಿ, ನನ್ನ ಅಪ್ಪ ಅಂತ ನೀನು ಒಪ್ಕೊಂಡು ಇಲ್ಲ, ನಿನ್ನ ಅಪ್ಪ ಅಂತ ಕರೆಯೋಕ್ಕೆ ನಾನು ಇಷ್ಟನೂ ಪಡಲ್ಲ, ನಿನ್ನ ಮುಖನೂ ನೋಡಲ್ಲ, ನನ್ನ ಮುಖ ತೋರಿಸ್ಬೇಡಿ, ಫಸ್ಟ್ ಆಚೆ ಹೊರಟೋಗಿ ಅಂತ ಹೇಳ್ಬಿಡ್ತಾಳೆ ರಾಣಿ. ಸೊ ಹಂಗಂದ ತಕ್ಷಣ ಇನ್ನು ಸತ್ಯನೂ ತುಂಬ ಖುಷಿ ಆಗ್ಬಿಡುತ್ತೆ. ಇನ್ನು ರಾಣಿ ಏನೇ ಬೈದರೂ ಕೂಡ ಈ ರೀತಿ ಆಗೋಯ್ತಲ್ಲ ಅಂಥೇಳಿ. ಸೊ ಅಮ್ಮ ತಾಯಿ ಬಾರಮ್ಮ, ನಮಗಿನ್ನೂ ಎಷ್ಟೆಲ್ಲ ಅಯ್ಯನ್ಸ್ಬೇಕಂತ ಇದೆಯಾ, ಆಚೆ ಹೋಗಿ ಫಸ್ಟು ನಿಮ್ಮ ಅಪ್ಪನ ಜೊತೆಗೆ ಅಂತ ಕೂಡ ಸರಳ ಹೇಳ್ತಾಳೆ. ಕೈ ಹಿಡ್ಕೊಂಡು ಹೇಳಿದ್ರೆ ಅವಳು ಕೈ ಬಿಡ್ರಿ ಫಸ್ಟು, ನೀವು ಯಾರು ನಿಮ್ಮ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಕೈ ಕೊಸ್ರಾಕ್ಬಿಟ್ಟು ನಿಂತ್ಕೊತಾಳೆ ರಾಣಿ. ಸೊ ಇನ್ನೇನು ಮಾಡ್ತಾನೆ ಬಾಲ, ಆಚೆ ಹೋಗ್ರಿ ಇಲ್ಲ 5 ನಿಮಿಷ ಮಾಮ, ಫಸ್ಟ್ ಆಚೆ ಕಳಿಸ್ತಿರೋ ಇಲ್ವೋ ಅಂತ ಕೂಡ ಅವ್ರ ಮಾವನಿಗೆ ಗದರ್ತಾಳೆ. ಅವಳು ಜೋರಾಗಿ ಗದರ್ಕೊಬಿಡ್ತಾಳೆ. ಇನ್ನು ಸೀನಾ ಬಂದ್ಬಿಟ್ಟು ಅಣ್ಣ ಬಾಣ ಅಂತೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಹೋಗ್ತಾನೆ. ತುಂಬ ಅಳ್ತಾ ಇರ್ತಾನೆ, ಯಾಕೆಂದರೆ ರಾಣಿಗೆಲ್ಲ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಲ್ವಾ, ಅವ್ರ ಅಪ್ಪನೇ ಕಾರಣ ಅವರಮ್ಮ ಜೈಲಿಗೆ ಹೋಗೋಕೆ ಅಂಥೇಳಿ. ಸೊ ಅದಕ್ಕೋಸ್ಕರ ಅವಳಿಗೆ ತುಂಬ ಬೇಜಾರಿದೆ ಅವ್ರ ಅಪ್ಪನ ಮೇಲೆ.
ಸೊ ಇನ್ನೇನು ಅವ್ರು ಹೊರಟು ಹೋಗ್ಬಿಡ್ತಾರೆ. ರಾಣಿ ಕೋಪದಲ್ಲಿ ಸುಮ್ಮನೆ ನಿಂತಿರ್ತಾಳೆ. ಇಲ್ಲಿ ಒಂದು ಕಡೆ ಇನ್ನು ಇವನು ವರದ ತುಂಬ ಟೆನ್ಷನ್ ಮಾಡಿಕೊಂಡು ನನ್ನ ಕತೆ ಮುಗಿಸ್ತಾನೆ ಬಾಲ. ಈ ಥರ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಆ ಕಡೆ ಓಡಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ನಿಂತಿರ್ತಾನೆ. ಇನ್ನು ಅಷ್ಟರಲ್ಲೇ ಬಾಲ ಕೂಡ ಎಂಟ್ರಿ ಆಗ್ತಾನೆ. ಬಾಲ ಎಂಟ್ರಿ ಆದ ತಕ್ಷಣ ಇವನು ನಗಕ್ಕೆ ಶುರು ಮಾಡ್ತಾನೆ, ವೆಲ್ಕಮ್ ಬಾಲ ಅಂತ ಹೇಳ್ಬಿಟ್ಟು. ಸೊ ಆವಾಗ ತುಂಬ ಕೋಪ ಬರ್ತಾ ಇರುತ್ತೆ. ಏನು ಕೋಪ ಬರ್ತಿದ್ಯಾ? ನಾನು ಏನಾದ್ರು ಮಾಡಬೇಕಂತ ಅನ್ನಿಸ್ತಿದ್ಯಾ? ನನ್ನ ಬಿಟ್ಟು ಹೋಗಿಲ್ಲ ಅಂತಂದರೆ ಇವತ್ತು ನಿನಗೆ ಈ ಥರ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನನ್ನ ಎದುರು ಹಾಕ್ಕೊಂಡೆ, ನನ್ನ ಬಿಟ್ಟು ಆಚೆ ಹೋದೆ. ಇವಾಗ ಮಗಳು ನಿನ್ನ ಅಪ್ಪ ಅಂತ ಕರೆಯಲ್ಲ, ಹೆಂಡ್ತಿ ಹೋಗಿ ಜೈಲಿಗೆ ಬಿದ್ದಿದ್ದಾಳೆ, ನೀನು ಇವಾಗ ಬೀದಿಗೆ ಬಂದಿದ್ದೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಹೋಗಿ ಕೊಳ್ಪಟ್ನ ಹಿಡ್ಕೊಂಡು, ವರದ, ನಿನ್ನ ಕೌಂಟ್ರು ಶುರುವಾಗಿದೆ ಅಂತಲೇ ಅರ್ಥ. ನಿನ್ನ ಬಗ್ಗೆ ನನಗೆ ಯಾವತ್ತು ಗೊತ್ತಾಯಿತೋ ಅವತ್ತೇ ನಾನು ಇಟ್ಟಿದ್ದೀನಿ ಒಂದು ಗುರಿ ಅಂತಲೇ ಅರ್ಥ. ನಿನ್ನ ಮುಗಿಸ್ದಲೇ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂಥೇಳಿ ಹೇಳಿದಾಗ, ನಾನು ಮುಗಿಸ್ಬೇಕಂದ್ರೆ ದಮ್ಮಿರಬೇಕು ನಿನಗೆ ಅಂತ ವರದ ಹೇಳ್ತಾನೆ. ದಮ್ ಯಾಕೋಬೇಕು ನಿನ್ನ ಮುಗ್ಸೋಕ್ಕೆ? ನಿನ್ನ ಮುಗಿಸಿಲ್ಲ ಅಂತಂದರೆ ನಾನು ಬಾಲ ಅಂತ ಹೆಸರೇ ಇಟ್ಕೊಳ್ಳಲ್ಲ ಅಂತೇಳಿ ಕೂಡ ಚಾಲೆಂಜ್ ಆಗ್ತಾನೆ. ಸೊ ಒಬ್ರಿಗೊಂದಿಷ್ಟು ಫೈಟುಗಳಾಗ್ತವೆ, ಒಬ್ರೊಬ್ರು ತಳ್ಳಾಡಿಕೊಂಡು. ಸೊ ಇನ್ನೇನು ವರದ ಆದರೂ ಕೂಡ ಜಗ್ಗೋದಿಲ್ಲ. ಅವನ ಮನಸ್ಸಲ್ಲಿ ಭಯ ಇರುತ್ತೆ, ಆದರೂ ಕೂಡ ಜಗ್ಗೋದಿಲ್ಲ. ಆದರೆ ನನಗೆ ಎದ್ರಿಕೊಂಡೆ ಅಲ್ವಾ ನೀನು ಹೆಂಡ್ತಿನ ಕಳಿಸಿರೋದಂತ ಕೂಡ ಹೇಳ್ತಾನೆ. ನಿನಗೆ ಎದ್ರಿಕೊಂಡು ಕಳಿಸಿಲ್ಲ ನಾನು, ನನಗೇನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕಾನೂನು ರೀತಿ ಅವಳು ಹೇಗೆ ಹೊರಗಡೆ ಕರ್ಕೊಬರ್ಬೇಕು ಅಂತ. ಕರ್ಕೊಂಡು ಬಂದೇ ಬರ್ತೀನಿ, ಅವಳಿರೋ ಜಾಗಕ್ಕೆ ನೀನು ಓದೇ ಹೋಗ್ತೀಯ ಅಂತ ಕೂಡ ಹೇಳ್ತಾನೆ ಬಾಲ. ಸೊ ಇಲ್ಲಿ ಒಂದು ಕಡೆ ಪಾಪ ಸತ್ಯನಿಗೆ ಚೆನ್ನಾಗಿ ಹೊಡೆದಿರ್ತಾರಲ್ವ, ಅದು ಬಾಚುಂಡೆ ಬಂದಿರುತ್ತೆ ಎಲ್ಲ. ಅದನ್ನೆಲ್ಲ ನೋಡಿಕೊಂಡು ಇವಳು ತಲೆ ತಿವಿದ್ಬಿಟ್ಟು, ಈ ಥರ ಕೆಲಸ ಯಾಕ್ರಿ ಮಾಡಬೇಕಿತ್ತು? ನಿಮ್ಗೆ ಯಾಕ್ರಿ ಅಂತ ಕೆಟ್ಟ ಬುದ್ಧಿ ಬಂತು? ನಿಮ್ಗೇನು ಅನ್ಸಲ್ವೇನ್ರಿ? ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅಂತೇಳಿ ಗಂಡನಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಸೊ ಅದು ತಿವುದು ತಲೆಗೆಲ್ಲ. ನಂಗತ್ತು ಸಖತ್ ನಗು ಬರ್ತಾ ಇರ್ತಾವಳು ಬೈತಾ ಇದ್ರೆ. ಸೊ ಚಂದು ಇಟ್ಕೊಂಡು, ಅಲ್ಲ ರೀ, ಒಂದು ಕೊತ್ತಂಬರಿ ಸೊಪ್ಪು ತಂದು ಕೊಟ್ಟಿದ್ರ? ಯಾವತ್ತಾದರೂ ಹೋಗಿ ಒಂದು ಹೊರಗಡೆ ಕರ್ಕೊಂಡು ಟೀ ಕುಡಿಸಿದ್ರೆ ಹೆಂಡ್ರು ಮಕ್ಕಳಿಗೆ? ನಮ್ಮ ಬಗ್ಗೆ ಯಾಕ್ರಿ ಈ ಥರ ಯೋಚನೆ ಮಾಡಲಿಲ್ಲ? ನಿನ್ನ ತಂಗಿ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರಲ್ರಿ ನೀವು ಅಂದಾಗ, ಚಂದು ಇದ್ಕಡೆ ಏನಂತಾನೆ ಗೊತ್ತಾ, ಅಮ್ಮ ಕೊತ್ತಂಬರಿ ಸೊಪ್ಪು ಪಕ್ಕದ ಅಂಗಡಿಲೇ ಸಿಗುತ್ತಲ್ಲಮ್ಮ ಅಂಥೇಳಿ ಹೇಳ್ದಾಗ, ನೀನು ಸುಮ್ಮನೆ ಇರು ನೋಡು, ನಿಮ್ಮ ಅಪ್ಪ ಮಗ ಯಾವಾಗ್ಲೂ ಅತ್ತೆ ಮಗಳು ಅಂತೇಳಿ ಬಿದ್ದು ಸಾಯ್ತೀಯ ನೀನು. ಈ ಅಪ್ಪ ವಿಚಿತ್ರ ತಂಗಿ, ವಿಚಿತ್ರ ಇದು ಅಂಥೇಳಿ ಇವ್ರು ಸಾಯ್ತಾರೆ ಅಂತೇಳಿ ಬೈತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಸಾರಿಕಾ ಬಲ ಅಂತಾಳೆ. ಅವನ ಎದುರಿಗೆ ಹೋದಾಗ ಮಾತಾಡ್ಸಲ್ಲ ಅವಳು. ಅಣ್ಣ ಏನಾಯಿತು, ಏನು ನಡೀತೋ, ಯಾಕೆ ಅವ್ನು ಆ ರೀತಿ ಕೋಪ ಮಾಡ್ಕೊಂಡು ಹೋದ ಅಂತೇಳಿ ಸಾರಿಕಾ ಬಂದು ಕೇಳ್ತಾಳೆ. ಆ ಸಾರಿಕಾ, ನನ್ನ ಮುಗಿಸ್ತಾನೆ ಬಾಲ, ಬಿಡಲ್ಲ ಸಾರಿಕಾ ಅಂತೇಳಿ ಅವ್ನಿಗೆ ಆಲ್ರೆಡಿ ಭಯ ಶುರುವಾಗಿದೆ. ಸೊ ಹಂಗಂದ ತಕ್ಷಣ, ಅಲ್ಲ ಅಣ್ಣ ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ನಾನು ಇದೀನಲ್ಲ, ನಾನೆಲ್ಲ ಸರಿ ಮಾಡ್ತೀನಿ ಸುಮ್ಮನಿರಣ್ಣ ಅಂತೇಳಿ ಸಾರಿಕಾ ಹೇಳ್ತಾಳೆ. ಆದರೂ ಅವ್ನು ಮುಗಿಸ್ತಾನೆ ಅಂತೇಳಿ ಹೇಳಿದಾಗ, ಅಣ್ಣ ಏನೋ ಸಾಕ್ಷಿದೆ ಅಂತ ಹೇಳ್ತಿದ್ದಲ್ಲ, ಆ ಸಾಕ್ಷಿನೇ ನೀನು ಎಲ್ಲ ತೆಗೆದು ಇದು ಮಾಡಿಬಿಡು ಅಣ್ಣ, ಇಲ್ಲಿ ಸಿಗ್ದಂಗೆ ಅಂತೇಳಿ ಹೇಳಿದಾಗ, ಅಸಲೇ ಯಾರಿಗೋ ಫೋನ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡ್ತಾನೆ. ಅಂದರೆ ಸ್ಕೂಲ್ ಹತ್ರ ಇದು ಸಾಕ್ಷಿ ಕಳೆದೋಗಿರೋದಲ್ವ, ಪೆಂಡ್ರಾಯಿ ಮಣಿ ಕೊಟ್ಟಿರೋದು. ಆ ಪೆಂಡ್ರಾಯಿ ಅಲ್ಲಿರೋ ಆಟೋಗಳು, ಅವತ್ತೆಲ್ಲ ಓಡಾಡಿರೋ ಆಟೋಗಳಾಗಿರ್ಬೋದು, ಪ್ರತಿಯೊಂದು ನನಗೆಲ್ಲ ಆ ಕ್ಯಾಮ್ರಾದ ಡೀಟೇಲ್ಸ್ ಎಲ್ಲ ಬೇಕು ಅಂತೇಳಿ ಯಾರಿಗೋ ರುದ್ರ ಅನ್ನೋರಿಗೆ ಫೋನ್ ಮಾಡಿಬಿಟ್ಟು ಆ ಡೀಟೇಲ್ಸ್ ಇವಾಗೆ ನನ್ನ ಮುಂದಕ್ಕೆ ತಂದು ನಿಲ್ಲಿಸ್ಬೇಕು, ಆ ಸಾಕ್ಷಿನೆಲ್ಲ ಸುಟ್ಟಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾನೆ ವರ್ಧ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನೆಕ್ಸ್ಟು ನಾಳೆ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೇನು ಬಾಲ ಬರ್ತಾನೆ, ಇವಳು ಸಾರಿಕೂ ಕೂಡ ಕರ್ಕೊಂಡು ಜೈಲಿಗೆ ಬರ್ತಾನೆ. ಅದೇನೇನು ನಡೀತದೋ ಗೊತ್ತಿಲ್ಲ. ಕಾವೇರಿನ ಕರ್ಕೊಂಡು ಹೋಗ್ಬೇಕಂತ ಒಂದು ಒಳ್ಳೆ ಲಾಯರ್ನೂ ಕೂಡ ಹುಡುಕ್ತಾ ಇರ್ತಾನೆ. ಸೊ ಇಲ್ಲಿ ಸಾಕ್ಷಿನ ಇವನು ಹುಡುಕ್ಸ್ತಾ ಇರ್ತಾನೆ. ನೋಡೋಣ ಏನಾಗುತ್ತೆ ಅಂತ. ನಾಳೆವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.